2025 ಏಪ್ರಿಲ್ 30 ಅಕ್ಷಯ ತೃತೀಯ ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದವರು ಶಕ್ತಿಶಾಲಿ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ. ಅಕ್ಷಯ ತೃತೀಯವು ಹಿಂದೂ ಸಂಪ್ರದಾಯದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯ ಬರುತ್ತದೆ. ಅಕ್ಷಯ ತೃತೀಯ ಬಹಳ ಮಂಗಳಕರ. ಏಕೆಂದರೆ ಅಕ್ಷಯ ತೃತೀಯ ದಿನದಂದು ಪ್ರತಿ ನಿಮಿಷವೂ ಶುಭ ಮುಹೂರ್ತವಾಗಿರುತ್ತದೆ. ಅದರಲ್ಲೂ ಅಕ್ಷಯ ತೃತೀಯ ದಿನದಂದು ಅನೇಕ ಜನರು ಚಿನ್ನ, ಬೆಳ್ಳಿ ಆಭರಣಗಳು ಮತ್ತು ವಾಹನಗಳನ್ನು ಖರೀದಿಸುತ್ತಾರೆ. ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಎಂದು ಹಲವರು ನಂಬುತ್ತಾರೆ. ಈ ದಿನ ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೂ ಬೆಳ್ಳಿಯನ್ನು ಖರೀದಿಸುವುದು ಉತ್ತಮ. ಆದರೆ ಈಗ ಚಿನ್ನದ ಬೆಲೆ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಮಧ್ಯಮ ವರ್ಗದ ಜನರು ಅಕ್ಷಯ ತೃತೀಯ ಹಬ್ಬದಂದು ಚಿನ್ನ ಖರೀದಿಸಲು ಹೆಣಗಾಡುತ್ತಿದ್ದಾರೆ. ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದವರು ಶಕ್ತಿಶಾಲಿ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ತುಂಬಾ ಒಳ್ಳೆಯದು ಎಂದು ಪಂಡಿತರು ಹೇಳುತ್ತಾರೆ. ಅಕ್ಷಯ ತೃತೀಯ ದಿನದಂದು ಕೆಲವು ವಸ್ತುಗಳನ್ನು ಖರೀದಿಸಿದರೆ ಚಿನ್ನ ಖರೀದಿಸಿದಷ್ಟೇ ಪುಣ್ಯ ಬರುತ್ತದೆ ಎನ್ನುತ್ತಾರೆ ಜ್ಯೋತಿಷಿಗಳು. ಅಕ್ಷಯ ತೃತೀಯ ದಿನದಂದು ಚಿನ್ನ ಕೊಳ್ಳಲಾಗದವರು ಅದರಲ್ಲೂ ದಕ್ಷಿಣಾವರ್ತಿ ಶಂಖವನ್ನು ಮನೆಗೆ ತಂದು ಶಂಖವನ್ನು ದೈವವೆಂದು ಭಾವಿಸಿ ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅಳತೆ ಇರುತ್ತದೆ ಎನ್ನುತ್ತಾರೆ ಪಂಡಿತರು. ಶಂಖವು ಅತ್ಯಂತ ಪವಿತ್ರವಾದ ವಸ್ತುಗಳಲ್ಲಿ ಒಂದಾಗಿದೆ. ಶಂಖ ಸಂಪತ್ತನ್ನು ಸಂಕೇತಿಸುತ್ತದೆ. ಹಾಗಾಗಿ ಅಕ್ಷಯ ತೃತೀಯ ದಿನದಂದು ಶಂಖವನ್ನು ಪೂಜಾ ಕೋಣೆಯಲ್ಲಿ ಇಟ್ಟು ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ನಿಮ್ಮಲ್ಲಿರುವ ಎಲ್ಲ ಅನಿಷ್ಟಗಳು ದೂರವಾಗುತ್ತವೆ. ಅಕ್ಷಯ ತೃತೀಯ ದಿನದಂದು ತೆಂಗಿನಕಾಯಿಯನ್ನು ತಂದು ಲಕ್ಷ್ಮೀ ದೇವಿಯ ರೂಪವೆಂದು ಭಾವಿಸಿ ಪೂಜಾ ಕೊಠಡಿಯಲ್ಲಿಟ್ಟು ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿಯ ಕಟಾಕ್ಷ ಚೆನ್ನಾಗಿರುತ್ತದೆ ಎನ್ನುತ್ತಾರೆ ವಾಸ್ತುಪಂಡಿತರು. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಸದಾ ಸಂಪತ್ತು ಇರುತ್ತದೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳಿವೆ ಎಂದು ಹೇಳಲಾಗುತ್ತದೆ. ಮನೆಗೆ ಸೌಭಾಗ್ಯವನ್ನು ತರುವ ವಸ್ತುಗಳಲ್ಲಿ ತೆಂಗಿನಕಾಯಿಯೂ ಒಂದು. ಹಾಗಾಗಿ ಅಕ್ಷಯ ತೃತೀಯ ದಿನದಂದು ಪೂಜಾ ಕೋಣೆಯಲ್ಲಿ ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡಿದ ನಂತರ ಆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ನಿಮ್ಮ ಹಣವನ್ನು ಎಲ್ಲಿ ಇಡುತ್ತೀರೋ ಅಲ್ಲಿ ಇರಿಸಿ. ಹೀಗೆ ಮಾಡುವುದರಿಂದ ನೀವು ಬಹುಬೇಗ ಶ್ರೀಮಂತರಾಗಬಹುದು. ಅಲ್ಲದೆ ಮನಿ ಪ್ಲಾಂಟ್ ಅನ್ನು ಲಕ್ಷ್ಮೀ ದೇವಿಯ ಮೂರ್ತರೂಪವೆಂದು ಪರಿಗಣಿಸಲಾಗುತ್ತದೆ. ಅದೃಷ್ಟದ ಸಂಕೇತವಾಗಿ ಮನೆಯಲ್ಲಿ ಮನಿ ಪ್ಲಾಂಟ್ ಅನ್ನು ಬೆಳೆಸಲಾಗುತ್ತದೆ. ಆದ್ದರಿಂದ ನೀವು ಅಕ್ಷಯ ತೃತೀಯಂದು ನಿಮ್ಮ ಮನೆಗೆ ಮನಿ ಪ್ಲಾಂಟ್ ಗಿಡವನ್ನು ತಂದರೆ ಆರ್ಥಿಕ ಸಮಸ್ಯೆಗಳು ಇರುವುದಿಲ್ಲ ಎಂದು ವಿದ್ವಾಂಸರು ಹೇಳುತ್ತಾರೆ. ಈ ಮನಿ ಪ್ಲಾಂಟ್ ಎಷ್ಟು ಬೆಳೆಯುತ್ತದೆಯೋ ಅಷ್ಟು ನಿಮ್ಮ ಸಂಪತ್ತು ಚೆನ್ನಾಗಿ ಬೆಳೆಯುತ್ತದೆ. ಇಂದು ನೀವು ಮನಿ ಪ್ಲಾಂಟ್ ಪಡೆದರೆ ನಿಮಗೆ ಅದೃಷ್ಟ ಮತ್ತು ಸಂಪತ್ತು ಸಿಗುತ್ತದೆ. ಅಲ್ಲದೆ ಅಕ್ಷಯ ತೃತೀಯ ದಿನದಂದು ಮಣ್ಣಿನ ಮಡಕೆ ಖರೀದಿಸಿ ಮನೆಗೆ ತಂದರೆ ತುಂಬಾ ಒಳ್ಳೆಯದು ಎನ್ನುತ್ತಾರೆ ಜ್ಯೋತಿಷಿಗಳು. ಈ ದಿನ ನೀವು ಮಣ್ಣಿನ ಮಡಕೆಯನ್ನು ಖರೀದಿಸಿದರೆ ಶೀಘ್ರದಲ್ಲೇ ಉತ್ತಮ ಸ್ಥಳವನ್ನು ಖರೀದಿಸಲು ನಿಮಗೆ ಅವಕಾಶವಿದೆ. ನವಿಲು ಗರಿಗಳಿಗೆ ಹೆಚ್ಚಿನ ಶಕ್ತಿಯಿದೆ. ನಿಮ್ಮ ಮನೆಯ ಸಂಪತ್ತನ್ನು ಹೆಚ್ಚಿಸಲು ನವಿಲು ಗರಿಗಳು ತುಂಬಾ ಉಪಯುಕ್ತವಾಗಿವೆ. ಕೃಷ್ಣನಿಗೆ ನವಿಲು ಗರಿಗಳು ಇಷ್ಟ. ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ನವಿಲು ಗರಿಗಳನ್ನು ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಅಕ್ಷಯ ತೃತೀಯದಂದು ಶ್ರೀಯಂತ್ರವನ್ನು ನಿಮ್ಮ ಮನೆಗೆ ತರುವುದು ತುಂಬಾ ಒಳ್ಳೆಯದು. ಇವು ನಮಗೆ ಅನಿರೀಕ್ಷಿತವಾದ ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಎಂದು ವಾಸ್ತುಪಂಡಿತರು ಹೇಳುತ್ತಾರೆ. ಹಾಗಾದರೆ ಅಕ್ಷಯ ತೃತೀಯದಂದು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದವರು ಈ ವಸ್ತುಗಳಲ್ಲಿ ಯಾವುದನ್ನಾದರೂ ನಿಮ್ಮ ಶಕ್ತಿಗೆ ತಕ್ಕಂತೆ ನಿಮ್ಮ ಮನೆಗೆ ತಂದರೆ ನಿಮ್ಮ ಜೀವನ ಚಿನ್ನವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅಕ್ಷಯ ತೃತೀಯದಂದು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕು. ಈ ದಿನ ಲಕ್ಷ್ಮೀ ದೇವಿಯ ಜೊತೆಗೆ ಕುಬೇರನನ್ನು ಪೂಜಿಸುವುದರಿಂದ ಸಂಪತ್ತು, ಸಮೃದ್ಧಿ ಮತ್ತು ಆರ್ಥಿಕ ಸ್ಥಿತಿಯನ್ನು ತರುತ್ತದೆ. ಮಹಾಭಾರತದ ಪ್ರಕಾರ ಈ ದಿನ ಸೂರ್ಯ ಯುಧಿಷ್ಠಿರನಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದನೆಂದು ಹೇಳಲಾಗುತ್ತದೆ. ಅದರಿಂದ ಆಹಾರವು ಎಂದಿಗೂ ಖಾಲಿಯಾಗುವುದಿಲ್ಲ. ಅಲ್ಲದೆ ಪರಶುರಾಮನು ಹುಟ್ಟಿದ್ದು ಇದೇ ದಿನ, ಆದ್ದರಿಂದಲೇ ಚಿರಂಜೀವಿ ಎಂದು ಕರೆಯುತ್ತಾರೆ. ಕುಬೇರನಿಗೆ ಸ್ವರ್ಗ ಮತ್ತು ಸಂಪತ್ತಿನ ಜವಾಬ್ದಾರಿಯನ್ನು ನೀಡಿದ ದಿನವಿದು. ಮೊದಲು ದೇವರ ಪಟಗಳನ್ನು ಒರೆಸಿ 9 ಗಂಧವನ್ನು ಹಚ್ಚಿ ಕುಂಕುಮವನ್ನು ಹಾಕಿ ದೇವರ ಪಟಗಳಿಗೆ ಕೋವಿ ಹೂವು, ಚಾಮಂತಿ ಅಥವಾ ತಾವರೆ ಹೂಗಳಿಂದ ಅಲಂಕರಿಸಿ ನಂತರ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿ. ಈ ದಿನ ಮಾಡಿದ ಪೂಜೆಗೆ 1000 ಬಾರಿ ಪುಣ್ಯ ಸಿಗುತ್ತದೆ. ನೀವು ಅಕ್ಷಯ ತೃತೀಯ ದಿನದಂದು ಶ್ರೀಮಂತರಾಗಲು ಬಯಸಿದರೆ ನೀವು ಈ ಕೆಲಸಗಳನ್ನು ಮಾಡಬೇಕು. ಶ್ರೀಗಂಧ, ಅಕ್ಷತ, ದೂರ್ವ, ಕಮಲಗಟ್ಟ, ಲವಂಗ, ಏಲಕ್ಕಿ, ವೀಳ್ಯದೆಲೆ, ಹಣ್ಣುಗಳು, ಹೂಗಳು ಇತ್ಯಾದಿಗಳನ್ನು ಶಿಫಾರಸು ಮಾಡಬೇಕು. ನಂತರ ಕುಬೇರ ಚಾಲೀಸವನ್ನು ಪಠಿಸಿ. ಇದನ್ನು ಮಾಡುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಅಕ್ಷಯ ತೃತೀಯದಂದು ಕುಬೇರ ಯಂತ್ರವನ್ನು ಪೂಜಿಸಿ ಮತ್ತು ಸುರಕ್ಷಿತವಾಗಿರಿಸಿಕೊಳ್ಳಿ. ಹೀಗೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಸಂಪತ್ತು ಕರಗುವುದಿಲ್ಲ. ಮನೆಯಲ್ಲಿ ಹಣವು ಯಾವಾಗಲೂ ತುಂಬಿರುತ್ತದೆ. ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಓಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಎಂಬ ಕುಬೇರ ಮಂತ್ರವನ್ನು ಅಕ್ಷಯ ತೃತೀಯದಂದು ಪೂಜಿಸುವಾಗ 108 ಬಾರಿ ಜಪಿಸಬೇಕು.
ಈ ಮಂತ್ರವನ್ನು ಹೃದಯದಿಂದ ಪಠಿಸುವುದರಿಂದ ಜೀವನದ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ಮತ್ತು ಖ್ಯಾತಿ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ. ತಾಳೆ ಮರವು ಅದೃಷ್ಟವನ್ನು ತರುತ್ತದೆ ಎಂದು ವಿದ್ವಾಂಸರು ಸೂಚಿಸುತ್ತಾರೆ. ನಿಮ್ಮ ಪೂಜಾ ಕೋಣೆಯಲ್ಲಿ ಯಾವಾಗಲೂ ತಾಮ್ರದ ಬಟ್ಟಲನ್ನು ಇಟ್ಟುಕೊಳ್ಳಿ. ಇಂದು ಪೂಜೆ ಮಾಡುವವರು ತಾಮ್ರದ ಬಟ್ಟಲಿನಲ್ಲಿ ನೀರು ತುಂಬಿಸಿ ಪೂಜಾ ಕೋಣೆಯಲ್ಲಿ ಇಡುತ್ತಾರೆ. ತಾಮ್ರದ ಬಟ್ಟಲನ್ನು ಪೂಜಾ ಕೋಣೆಯಲ್ಲಿ ಇಡುವುದರಿಂದ ನಿಮ್ಮ ಮನೆಗೆ ದೇವರುಗಳು ಪ್ರಸನ್ನರಾಗುತ್ತಾರೆ ಮತ್ತು ಆಶೀರ್ವಾದವನ್ನು ನೀಡುತ್ತಾರೆ. ಈ ದಿನ ಮನೆಯಲ್ಲಿ ಪೂಜೆ ಮಾಡುವವರು ನಿಂಬೆಹಣ್ಣು ತೆಗೆದುಕೊಂಡು ಅದರ ಮೇಲೆ ಶ್ರೀಗಂಧವನ್ನು ಬರೆದು ಒಂದು ಹನಿ ಕುಂಕುಮವನ್ನು ಹಾಕಿ ಆ ನಿಂಬೆಯನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟು ದೇವರಿಗೆ ನಮಸ್ಕಾರ ಮಾಡುತ್ತಾರೆ. ನಂತರ ನಿಂಬೆಹಣ್ಣನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಬಿರುವಿನಲ್ಲಿ ಹಾಕಿ. ನೀವು ಹೀಗೆ ಮಾಡಿದರೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರ ವಾಸವನ್ನು ಹೊಂದುತ್ತಾಳೆ. ಇದರಿಂದ ಮನೆಯಲ್ಲಿ ಯಾವುದೇ ತೊಂದರೆಗಳು ಉಂಟಾಗುವುದಿಲ್ಲ. ವಿಶೇಷವಾಗಿ ಅಕ್ಷಯ ತೃತೀಯ ದಿನದಂದು ತುಳಸಿ ಗಿಡದ ಬಳಿ ಸಣ್ಣ ದೀಪವನ್ನು ಹಚ್ಚಿ ತುಳಸಿ ಕೋಟೆಯ ಸುತ್ತಲೂ 3 ಪ್ರದಕ್ಷಿಣೆ ಮಾಡಿದರೆ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತದೆ. ಅಲ್ಲದೆ ಲಕ್ಷ್ಮೀ ಕಟಾಕ್ಷ ನಿಮ್ಮ ಮನೆಯನ್ನು ಸಿದ್ಧಪಡಿಸುತ್ತದೆ. ಅಕ್ಷಯ ತೃತೀಯದಂದು ಮನೆಯಲ್ಲಿ ಪೂಜೆ ಸಲ್ಲಿಸಿದ ನಂತರ ತುಳಸಿ ಗಿಡದ ಬಳಿ ತಾಂಬೂಲವನ್ನು ಇಟ್ಟು ಅದರಲ್ಲಿ 5 ರೂಪಾಯಿ ನಾಣ್ಯವನ್ನು ಹಾಕಿರಿ. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮಗೆ ಶಾಶ್ವತ ಸಂಪತ್ತು ದೊರೆಯುತ್ತದೆ. ನಿಮ್ಮ ದುರಾದೃಷ್ಟವನ್ನು ಅದೃಷ್ಟವನ್ನಾಗಿ ಮಾಡಲು ಅಕ್ಷಯ ತೃತೀಯದಂದು ನಿಮ್ಮ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ. ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮ್ಮ ಸಂಪತ್ತು ದ್ವಿಗುಣವಾಗುತ್ತದೆ. ಕುಬೇರನು ಸಂಪತ್ತಿನ ಅಧಿದೇವತೆ ಎಂಬ ವರವನ್ನು ಶಿವನು ನೀಡಿದ್ದಾನೆ. ಅದಕ್ಕಾಗಿಯೇ ಅಕ್ಷಯ ತೃತೀಯ ದಿನದಂದು ಲಕ್ಷ್ಮೀ ದೇವಿಯ ಜೊತೆಗೆ ಕುಬೇರನನ್ನು ಪೂಜಿಸಲಾಗುತ್ತದೆ. ಕುಬೇರನ ಅನುಗ್ರಹವಿದ್ದರೆ ವ್ಯಕ್ತಿಗೆ ಜೀವನವಿಡೀ ಹಣದ ಕೊರತೆ ಎದುರಾಗುವುದಿಲ್ಲ. ವ್ಯಾಪಾರ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ. ಆರ್ಥಿಕ ಲಾಭಕ್ಕಾಗಿ ಅಕ್ಷಯ ತೃತೀಯ ದಿನದಂದು ಅಷ್ಟಮುಖಿ ರುದ್ರಾಕ್ಷಿಯನ್ನು ಧರಿಸಬೇಕು. ಈ ರುದ್ರಾಕ್ಷಿಯನ್ನು ಧರಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ. ಅಲ್ಲದೆ ನಿಮ್ಮ ಸಂಪತ್ತು ದ್ವಿಗುಣಗೊಳ್ಳುತ್ತದೆ. ಅಕ್ಷಯ ತೃತೀಯ ದಿನದಂದು ಯಾರಾದರೂ ಬಡವರಿಗೆ ದಾನ ಮಾಡಿದರೆ ಚಿನ್ನದಂತಹ ಪುಣ್ಯ ಸಿಗುತ್ತದೆ. ಅಕ್ಷಯ ತೃತೀಯದ ಮೂಲ ಐತಿಹ್ಯವೇನೆಂದರೆ, ಒಂದಾನೊಂದು ಕಾಲದಲ್ಲಿ ಒಬ್ಬ ಬಡ ವೈಶ್ಯನಿದ್ದನು. ಅವನು ಮಹಾನ್ ದೇವರ ಭಕ್ತನಾಗಿದ್ದನು. ಆದರೆ ಆ ವೈಶ್ಯನು ಅತ್ಯಂತ ಬಡವನಾಗಿದ್ದನು. ಒಂದು ದಿನ ಅಕ್ಷಯ ತೃತೀಯ ಒಬ್ಬ ಋಷಿ ಅವನಿಗೆ ಉಪವಾಸ ಮಾಡಲು ಹೇಳುತ್ತಾನೆ. ಆಗ ಆ ಬಡ ವೈಶ್ಯನು ಅಕ್ಷಯ ತೃತೀಯ ದಿನದಂದು ಮುಂಜಾನೆ ಎದ್ದು ಸ್ನಾನ ಮಾಡಿ ದೇವತೆಗಳನ್ನು ಪೂಜಿಸಿ ದಾನ ಮಾಡಿದನು. ಅಕ್ಷಯ ತೃತೀಯ ದಿನದಂದು ಅವನ ಪೂಜೆ ಮತ್ತು ದಾನದ ಪರಿಣಾಮದಿಂದಾಗಿ ಆ ವೈಶ್ಯನು ಬಹಳ ಶ್ರೀಮಂತನಾದನು. ಇಂದು ಅನ್ನವನ್ನು ವಿಷ್ಣು, ಲಕ್ಷ್ಮೀ, ಅನ್ನಪೂರ್ಣ ಮತ್ತು ಕುಬೇರನಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ನಂತರ ಆ ಅನ್ನವನ್ನು ನೀವು ಬಳಸುವ ಅನ್ನಕ್ಕೆ ಸೇರಿಸಿ ಅನ್ನವನ್ನು ಬೇಯಿಸಿ. ಹೀಗೆ ಮಾಡುವುದರಿಂದ ಅವರ ಆಶೀರ್ವಾದ ಖಂಡಿತ ಸಿಗುತ್ತದೆ. ಅಕ್ಷಯ ತೃತೀಯ ದಿನದಂದು ನೀವು ಖರೀದಿಸಿದ ಚಿನ್ನದ ವಸ್ತುಗಳನ್ನು ಶಿವನ ಮುಂದೆ ಇಟ್ಟು ಪೂಜಿಸಬೇಕು. ನಂತರ ಚಿನ್ನದ ಮೇಲೆ ಸ್ವಲ್ಪ ಗಂಗಾಜಲವನ್ನು ಸುರಿದು ಅದನ್ನು ಸ್ವಚ್ಛಗೊಳಿಸಿ ಮತ್ತು ನಿಮ್ಮ ಸುರಕ್ಷಿತ ಲಾಕರ್ನಲ್ಲಿ ಇರಿಸಿ. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಹಣದ ಕೊರತೆಯಾಗುವುದಿಲ್ಲ. ಲಕ್ಷ್ಮೀ ದೇವಿಯ ಆಶೀರ್ವಾದ ಹೇರಳವಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಅಕ್ಷಯ ತೃತೀಯ ತಿಥಿಯು ಬ್ರಹ್ಮಕ್ಕೆ ಸಂಬಂಧಿಸಿದೆ. ಹಾಗಾಗಿ ಈ ದಿನ ಉಪವಾಸ ಮಾಡಿ ಏನೇ ಮಾಡಿದರೂ ಪುಣ್ಯ ಫಲ ಖಂಡಿತ ಸಿಗುತ್ತದೆ ಎನ್ನುತ್ತಾರೆ ಪಂಡಿತರು. ಹಾಗಾಗಿ ಈ ದಿನ ದಾನ ಮಾಡುವುದು, ಚಿನ್ನ ಖರೀದಿ, ಲಕ್ಷ್ಮಿ ಮತ್ತು ಕುಬೇರ ದೇವಿಯನ್ನು ಪೂಜಿಸುವುದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಸಂಪತ್ತು ಕೊರತೆ ಇರುವುದಿಲ್ಲ. ಸುಖ, ಸಮೃದ್ಧಿ, ಹಣದ ಕೊರತೆ ಬರುವುದಿಲ್ಲ ಎನ್ನುತ್ತಾರೆ ಪಂಡಿತರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳು ನಿಮಗೆ ತಕ್ಷಣ ಸಿಗಬೇಕೆಂದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.